ಲಾಸ್ಟ್ ಮನೆ ಅಲ್ವಾ? ಅಣ್ಣ ಇಷ್ಟು ವರ್ಷದಿಂದ ಬರ್ಲಿಕ್ಕೆ ಆಗಲಿ, ಸುಮಾರು ಒಂದು 7-8 ವರ್ಷ ಆಯ್ತು. ನನಗೆ ಗೊತ್ತು ಇದ್ರ ಮೇಲ್ಗಡೆ ಇವನೇ ಇರ್ತಾನೆ ಅಂತ. ಇವನ್ನ ನಾವು ಈ ರೀತಿಯಲ್ಲಿ ಹಿಡಿದ್ರೆ ಇವನ್ನ ಹಿಡ್ದಂಗೆ ಬಿಟ್ಟು ಹಿಡಿತೀನಿ ಅಂದರೆ ಭಾಳ ಕಷ್ಟ. ಯಾಕಂದರೆ ಇವನು ಬ್ರೌನ್ಸ್ ಫ್ಯಾಕ್ಟ್ರಿ ಸ್ನೇಕ್ ಅಂದರೆ ರಾಮ ಬಾಣದ ಹಾವು. ಇವನಂತೂ ರಾಕೆಟ್ ಥರ ಈ ಮರದ ಮೇಲೆ ಅಂತೂ ಎಷ್ಟು ಸ್ಪೀಡಾಗಿರ್ತಾನೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸ್ಪೀಡು. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿತಾನೆ, ಮತ್ತು ಬೇಕಾದರೆ ಇಲ್ಲಿಂದ ಬೇಕಾದರೆ ಇನ್ನೊಂದು ಮನೆಗೆ ಜಿಗ್ಬಿಡ್ತಾನೆ, ಅಷ್ಟು ಫಾಸ್ಟ್ ಇವನು. ಸ್ನೇಹಿತರೆ, ಇದು ನಾವು ಸುರಂಗಮಂಡಲ ಅಂತ ಹೇಳ್ತೀವಿ. ಇವು ವಾಸ ಮಾಡೋದೆಲ್ಲ ಜಾಸ್ತಿ ಮರಗಳ ಮೇಲೆ ಪಲ್ಲಿ ಮೊಟ್ಟೆಗಳು, ಚಿಕ್ಕ ಚಿಕ್ಕ ಪಕ್ಷಿ ಮೊಟ್ಟೆಗಳು, ಚಿಕ್ಕ ಚಿಕ್ಕ ಕಪ್ಪೆಗಳು ಇಂಥವನ್ನ ತಿಂದು ಬದುಕ್ತಾರೆ ಇವರು. ಹೇಳಬೇಕಂದ್ರೆ ನೇಚರ್ ಫ್ರೆಂಡು. ಸಖತ್ ಬ್ಯೂಟಿ ನೋಡಿ. ಇವನೇನಾದರೂ ಕಚ್ಚೋಕ್ಕೆ ಸ್ವಲ್ಪ ಬಾಯಿನ ಅಗಲ ಮಾಡ್ತಂದ್ರೆ ಸೈಡಲ್ಲೆಲ್ಲ ಬ್ಲೂ ಕಲರ್ ಲೈನ್ಸ್ ಬರ್ತಾರೆ. ಇದು ನಾಲ್ಗೆನೂ ಅಷ್ಟೇ ಆಕಾಶದ ಕಲರ್ ಇರ್ತದೆ, ಬ್ಲೂ. ಸ್ಮೆಲ್ ಐತೆ ನೋಡಿ. ಓಕೆ ಸರ್, ನಿಮ್ಮ ಹೆಸರು ಹೇಳ್ಬಿಡಿ. ರಮೇಶ್ ಅಂತ. ನಾನು ನೋಡಿ, ಈಗ ಎಮ್ನ ನೀವು ತಗ್ಬಿಡ್ಬೇಕು. ಸರಿ ಸರ್. ಚಿಕ್ಕದಾಗಿ ಇಟ್ಕೊಡಿ, ಏನು ತೊಂದರೆ ಇಲ್ಲ. ಹಾಂ, ಓಕೆ ಸ್ನೇಹಿತರೆ, ಇದು ರಾಮನಗರ ಬಿಳುಗುಂಬ ಒಂದು ಊರು, ಚಾನ್ಸ್